ನಮಸ್ಕಾರ ಎಲ್ರಿಗೂ. ಇವಾಗ ನಾವು ಎಲ್ಲಿದ್ದೀವಿ? ಟರ್ಟಲ್ ಬೀಚ್. ಇಲ್ಲಿ ನಿಜವಾಗ್ಲೂ ನೀವು ಆಮೆಗಳು ನೋಡಿಬಿಟ್ರೆ ಎಷ್ಟು ಶಾಕ್ ಆಗಿಬಿಡ್ತೀರಿ, ಎಷ್ಟೆಷ್ಟು ದೊಡ್ಡದಿದೆ ಅಂತ. ಕ್ರೇಜಿ ನೋಡಿ ಆಮೆ ಹೆಂಗಿದೆ. ಹಲೋ ಗಾಯ್ಸ್, ಡೇ 2 ಇನ್ ಶ್ರೀಲಂಕಾ. ನಾವು ಉಳ್ಕೊಂಡಿದ್ದು ಜಾಗ ಬಂದ್ಬಿಟ್ಟು ಅನಾರ ವಿಲ್ಲಾ ಅಂತ. ನೋಡಿ ಹೆಂಗಿದೆ, ಒಂಥರ ಫುಲ್ ಗ್ರೀನಿ ಪ್ಲೇಸು. ನಾವು ಉಳ್ಕೊಂಡಿರೋ ರೂಮ್ ಇದೆ, ಭಾಳ ಚೆನ್ನಾಗಿದೆ. ಸೊ ಇವತ್ತು ನಾವು ಗ್ಯಾಲ್ ಮತ್ತು ಟರ್ಟಲ್ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇದೇ ನಾವು ಉಳ್ಕೊಂಡಿದ್ದಂಥ ಪ್ಲೇಸು. ಒಂಥರ ಚಿಕ್ಕಮಂಗ್ಳೂರು ಕಡೆ ರೆಸಾರ್ಟ್ಸ್ ಇರುತ್ತಲ್ಲ, ಆ ಥರನೇ ಇದೆ, ಚೆನ್ನಾಗಿದೆ. ಸೊ ಇವತ್ತಿನ್ನು ನಮ್ಮ ಸವಾರಿ ಹೋಗೋದು ಇದೆ ಬೈಕಲ್ಲಿ. ಬೈಕ್ ಕೂಡ ಕೊಟ್ಟಿದ್ದಾರೆ ನೋಡಿ, ರಿಜಿಸ್ಟರ್ ನಂಬರ್ ಹೆಂಗಿದೆ ಇವ್ರಿಗೆ, ಸಮಥಿಂಗ್ ಇದೆ. ಸೊ ಇವತ್ತು ನಾವು ಈ ಬೈಕ್ ತೊಗೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ನೋಡಿ, ಈ ರೋಡು ಒಂದೇ ರೋಡು, ಸಿ ಲೈನಲ್ಲಿದು. ಇಲ್ಲಿಂದ ಆಲ್ಮೋಸ್ಟ್ ಕೊಲಂಬೋ ಇಂದ ನಿಮಗೆ ಮೆರಿಸಾ ತನಕ ಒಂದೇ ರೋಡ್ ಇದು. ಒಂಥರ ಪೀಸ್ಫುಲ್ ಇದೆ ಜಾಗ. ದಿಸ್ ಈಸ್ ಉನಾಟ್ವಾಲಾ ಬೀಚ್. ಪಟ್ಟೆ ಇದೆ ಗಾಲ್ಪಟ್ಟು. ಒಂದು 9 ಕಿಲೋಮೀಟರ್ ಇರೋದು ಈ ಥರ. ಓಹೋ. ಇದು ಮೋಸ್ಟ್ಲಿ ವ್ಯೂ ಪಾಯಿಂಟ್ ಅನಿಸುತ್ತೆ. ಕ್ರೇಜಿ ವ್ಯೂಸು ಇಲ್ಲಿಂದ. ಈಗ ತೋರಿಸ್ತೀನಿ. ಸೈಡ್ ಆ್ಯಂಗಲ್ ಇಲ್ಲಿ ನಿಂತರ ಇಡೀ ಗಾಲೆ ಕಾಣಿಸುತ್ತೆ. ಅಲ್ಲೇ ಕ್ಲಾಕ್ ಟವರು ಇಲ್ಲೇ ಇದೆ. ಕ್ಲಾಕ್ ಟವರು ಏನೋ ಕನ್ಸ್ಟ್ರಕ್ಷನ್ ನಡೆಸ್ತಿದ್ದಾರೆ. ಸೊ ಇದೇ ಮೇನ್ ಸಿಟಿಯಲ್ಲಿ ಬೀಚು, ಗಾಲ್ ಕ್ಲಾಕ್ ಟವರು. ಇದು ಆ್ಯಕ್ಚುಲಿ ಗಾಲ್ ಸ್ಟ್ರೀಟ್. ಹಿಂಗೆ ವಾಕ್ ಮಾಡ್ಕೊಂಡು ಇಡೀ ಟವರ್ ಕವರ್ ಮಾಡ್ಬೋದು. ಗಾಲ್ ಫೋರ್ಟಿನ ಏನು ಕ್ಲಾಕ್ ಟವರ ಇದು? ಅಲ್ಲ, ಏನಂತಾರೆ ಇದಕ್ಕೆ? ಲೈಟ್ ಹೌಸ್. ಸ್ಟ್ರೀಟ್ ನೋಡಿ ಏನು ಕ್ರೇಜಿ ಇದೆ. ಇದು ನಮ್ಮೂರ ಕಡೆ ಪಿರಂಗಿ ಅಂತಾರಲ್ಲ, ಅದೇ ಇದು. ಕರೆಕ್ಟಾಗಿ ನೋಡಿ, ಏನು ಟೆಕ್ನಾಲಜಿ ನೋಡಿ. ಅವಾಗ ಅದನ್ನು ಮೂವ್ ಮಾಡೋಕ್ಕೆ ರೈಲ್ಸ್ ಥರ ಮಾಡಿ ಇಲ್ಲಿಂದ ಡೈರೆಕ್ಟಾಗಿ ಹಿಂಗೆ ಬಿಟ್ಟು ಹೊಡಿತಿದ್ರು ಅನಿಸುತ್ತೆ ಯಾರು ಬಂದರೆ. ಥರ ಚೆನ್ನಾಗಿದೆ ಪಿರಂಗಿ ನೋಡಿ. ಒಳಗಡೆ ನೋಡ್ಬೋದು ಪಿರಂಗಿನ ಡೈರೆಕ್ಟ್ ಶಾಟ್. Day 2 in Sri Lanka. Feeling awesome. ಡಚ್ ಸ್ಟ್ರೀಟ್. ಆ್ಯಕ್ಚುಲಿ ನಾವು ಇವಾಗ ಡಚ್ ಸ್ಟ್ರೀಟಲ್ಲಿದ್ದೀವಿ. ಸೊ ಯು ಮೇಕ್ ದ ವಿಡಿಯೋ. ಏನು ಸಕ್ಕತ್ತಾಗಿದೆಯಲ್ಲ ಸ್ಟ್ರೀಟ್ ಇದು, ಆರಾಮಾಗಿದೆ. ಇದು ಫುಲ್ಲು ಲೋಕಲ್ ವೈಬ್ಸು. ಕೆಫೆ ಎಲ್ಲ ಕೆಫೆನೇ ನೋಡಿ. ಹಿಂಗೆ ಹೋದ್ರು
ರೋಡು, ಈ ಕಡೆ ಹೋದ್ರು ರೋಡು. ಚರ್ಚ್ ಸ್ಟ್ರೀಟ್ ಗೌರ್ಮೆಂಟ್ ಚರ್ಚ್ ಸ್ಟ್ರೀಟ್ ನೋಡಿ, ಬೆಂಗಳೂರಲ್ಲಿ ಒಂದಿದೆ, ಇಲ್ಲೊಂದಿದೆ ಚರ್ಚ್ ಸ್ಟ್ರೀಟ್ ರೋಡ್ ನೋಡಿ ಗಾಯ್ಸ್. ಸುತ್ತಮುತ್ತ ಈ ಥರ ಸ್ಟ್ರೀಟು, ಸ್ಟ್ರೀಟಿನ ಸರ್ಕಲ್ ಇದೆ. ಕ್ರೇಜಿ ಆಗಿದೆ ಈ ಸ್ಟ್ರೀಟು, ನನಗಂತೂ ಸಾಕಾದ ಇಷ್ಟ ಆಯಿತು. ಹಿಂಗೋದ್ರು ಇದು, ಹಿಂಗೋದ್ರು ಇದು. ಫೇಮಸ್ ಕ್ಲಾಕ್ ಟವರ್ ಆಫ್ ಗ್ಯಾಲ್. ಹಾಂ, ಒಳಗಡೆ ಹೆಂಗಿದೆ ಅಂತ. ಓ, ಇದು ಫುಲ್ ಫೋರ್ಟು ಕ್ರೇಜಿ ಇದೆ. ಚೆನ್ನಾಗಿದೆ ಒಂಥರ ಇದು. ಬೀಚಾ? ಓ ವಾವ್, ದಿಸ್ ಇಸ್ ಕ್ರೇಜಿ ಗೈಸ್. ನಾನು ಹೇಳ್ತಿದ್ನಲ್ಲ, ಗಾಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ. ವಾವ್ ಮ್ಯಾನ್, ಇಲ್ಲಿ ಮ್ಯಾಚ್ ಆದರೆ ಇಲ್ಲಿ ಫೋರ್ಟಿಂದನೇ ಕುತ್ಕೊಂಡು ನೋಡ್ಬೋದು. ಬ್ಯೂಟಿಫುಲ್, ಸಖತ್ತು, ಖುಷಿಯಾಗೋಯ್ತು ನೋಡಿ. ಗಾಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಏನು ಕ್ರೇಜಿ ಆಗಿದೆಯಪ್ಪ ಜಾಗ ಇದು. ಆ ಕಡೆ ನೋಡಿದರೆ ಬೀಚು, ಈ ಕಡೆ ನೋಡಿದರೆ ಸುಮ್ಮನೆ ಇಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ಬೋದು. ಇದು ಆ್ಯಕ್ಚುಲಿ ಟೆಸ್ಟ್ ಸ್ಟೇಡಿಯಮ್ಮು. ಸಕ್ಕತ್ತಾಗಿದೆ ಮಾತ್ರ, ನನಗಂತೂ ಸೂಪರ್ 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 ಇಷ್ಟ ಆಗೋಯ್ತು. ಬ್ಯೂಟಿಫುಲ್ ಪ್ಲೇಸ್ ಮ್ಯಾನ್. ಇದ್ದೀವಿ ಫೋರ್ಟ್. ಓ ನೋಡಿ ಇಲ್ಲಿ ಹೆಂಗಿದೆ. ಪೈಥಾನ ಪೈಥಾನ್ ನೋಡಿ. ಸೊ ದಿಸ್ ಇಸ್ ಅಗೇನ್ ಫೋರ್ಟ್. ಇಲ್ಲಿ ಮೇಲೆ ಹೋದರೆ ಕ್ಲಾಕ್ ಟವರ್. ಇಲ್ಲಿಂದ ಚೆನ್ನಾಗಿ ಬರೋದಾ? ಕ್ಲಾಕ್ ಟವರ್ ಆ್ಯಂಡ್ ಏನು ಕ್ರೇಜ್ ಇದೆ ಪ್ಲೇಸ್ ಇದು. ಓ, ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ಕ್ರಿಕೆಟ್ ಸ್ಟೇಡಿಯಂ, ಕ್ಲಾಕ್ ಟವರ್. See this place man, magical. ಸೊ ನೀವು ನೋಡ್ತಿದ್ರಲ್ಲ, ಅದೇ ಗಾಲ್ ಕ್ರಿಕೆಟ್ ಸ್ಟೇಡಿಯಂ. ಇವರಿಗೆಲ್ಲ ಕ್ರಿಕೆಟ್ ಮ್ಯಾಚ್ ಆದರೆ ತಲೆ ಬಿಸಿನೇ ಇಲ್ಲ, ಸುಮ್ಮನೆ ಫೋರ್ಟಲ್ಲಿ ಬಂದು ಕುತ್ಕೊಂಡು ಆರಾಮಾಗಿ ಇಡೀ ಮ್ಯಾಚ್ ನೋಡ್ಬೋದು. ವಾಟ್ ಎ ಮ್ಯಾಜಿಕಲ್ ಪ್ಲೇಸ್ ಮ್ಯಾನ್. ಲವ್ ಗಾಲ್. ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಅಗೇನ್. So what Muttai Murali that made? He made 800 test wicket. 800 test wicket. Last wicket 800. Here in the ticket. And is that his last match? No. Played I don't over think again. he played. Huge match is going on. But beautiful place. This is the World UNESCO Heritage City. This was the whole city made by Dutch. That's 1667 they built up this Dutch fort. And what is that? Is sea or backwaters? Well, actually the harbour of the Gal. That is a natural harbour. That is the reason the all over in Sri Lanka with the natural harbours, next to the natural harbour there is a Dutch port. That's how they were doing business with the Sri Lankan They made business out. kings.
especially gems, spices, animal tusks, elephant tusks, skins and all valuable stuff they do business only. So when do this? ನಮಸ್ಕಾರ ಎಲ್ರಿಗೂ. ಇವಾಗ ನಾವು ಎಲ್ಲಿದ್ದೀವಿ? ಟರ್ಟಲ್ ಬೀಚ್. ಇಲ್ಲಿ ನಿಜವಾಗ್ಲೂ ನೀವು ಆಮೆಗಳು ನೋಡಿಬಿಟ್ರೆ ಶಾಕ್ ಆಗಿಬಿಡ್ತೀರಿ ಎಷ್ಟೆಷ್ಟು ದೊಡ್ಡದಿದೆ ಅಂತ. ಸೊ ದಿಸ್ ಇಸ್ ಟರ್ಟಲ್ ಬೀಚು. ಎಲ್ಲರೂ ಇಲ್ಲಿ ಆಮೆಗಳಿಗೆ ತಿನ್ನಿಸ್ತಿದ್ದಾರೆ ನೋಡಿ. ಇದೇ ಆಮೆ, ಹಿಂಗಿದೆ ಇದು ಆಮೆ. ಮೈ ಗಾಡ್, ಕ್ರೇಜಿ ನೋಡಿ ಆಮೆ ಹೆಂಗಿದೆ. ಓ ಓ ಓ ಓ